ಅವಕಾಶ ಎಲ್ರಿಗೂ ಸಿಗಕ್ಕಿಲ್ಲ. ಅವಕಾಶ ಕೊಡೋದು ಸುಲಭ, ಆದ್ರೆ ಮತ್ತೆ ಮತ್ತೆ ನೋವು ಅನುಭವಿಸೋದು ತುಂಬಾ ಕಷ್ಟ. ಇವತ್ತು ಈ ಕೊಡೋ ಅವಕಾಶ ನಾಳೆ ನನಗೆ ಅನಿವಾರ್ಯ ಆಗಬಾರ್ದು. ನೀನ್ ಮಾಡಿದ ತಪ್ಪಿನಿಂದ ನನ್ನ ಮಗಳು ನಮ್ಮಿಂದ ದೂರ ಹೋಗಿ ವನವಾಸ ಅನುಭವಿಸೋ ಹಂಗಾಯ್ತು. ನೋಡ, ತಪ್ಪು ನಿಂದಲ್ಲ. ನಿನಗೆ ಕಲಿಸೋದ್ರಲ್ಲಿ ಬೆಳೆಸೋದ್ರಲ್ಲಿ ನಾವೇ ಎಡವ್ಬಿಟ್ವಿ. ಇಷ್ಟು ದಿನ ನೀನಿಲ್ದೆ ನಾವು ಜೀವನ ನಡೆಸಿದ್ದೀವಿ. ನನ್ನ ಮಗಳು ನನಗೆ ಯಾವುದೇ ರೀತಿಯಲ್ಲೂ ಕಮ್ಮಿ ಮಾಡಲಿಲ್ಲ. ನಾನು ಮತ್ತೆ ತಲೆ ಎತ್ತಿ ಧೈರ್ಯವಾಗಿ ಸಮಾಜನ ಎದುರಿಸಿದ್ದೀನಿ. ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಅವ್ರ ಒತ್ತಾಯಕ್ಕೆ ನಾನು ಒಪ್ಕೋತಾ ಇಲ್ಲ. ಇವ್ರ ಭವಿಷ್ಯ ಮುಖ್ಯ, ಇವ್ರ ಬದುಕು ಮುಖ್ಯ. ಇದು ಕ್ಷಮೆ ಅಲ್ಲ, ಜವಾಬ್ದಾರಿ. ನಿನಗೆ ಜವಾಬ್ದಾರಿ. ಅಪ್ಪಯ್ಯ, ನರ್ತನ ಪುಷ್ಪಕ್, ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ಅಂದ್ರೆ ಮೈನಾ ಅವ್ರ ಅಣ್ಣ ಅದಕ್ಕೆ ಅವ್ರ ಫ್ಯಾಮಿಲಿ ಜೊತೆ ಮೀಟ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಮೀಟ್ ಮಾಡಿಸ್ದೆ. ತಮಾಷೆ ಮಾಡ್ತಿದ್ಯಾ? ನಾವ್ ಆ ವಿಚಾರಕ್ಕ ಇಲ್ಲಿಗೆ ಬಂದಿರೋದು. ನಾವು ಬಂದಿರೋದು ಧ್ರುವ ಮತ್ತೆ ಮೈನಾ ಪ್ರೀತಿ ವಿಚಾರನ ಅವ್ರ ಅಪ್ಪ ಅಮ್ಮಂಗ್ ತಿಳ್ಸಕ್ಕೆ. ಯಾಕೆ ಮರ್ತೋಯ್ತಾ? ನರ್ತನ, ಕಾಮ್ ಡೌನ್. ಯಾಕಿಷ್ಟು ಹೈಪರ್ ಆಗ್ತಿದ್ಯಾ? ನನಗೂ ಆ ವಿಷಯ ಗೊತ್ತು. ನೋಡು, ಈ ವಿಷಯನ ನಾವು ಸಿಚುವೇಶನ್ ಟೈಮ್ ನೋಡ್ಕೊಂಡು ಮಾತಾಡ್ಬೇಕು. ಅಂಡ್ ನಾವ್ ಈಗಷ್ಟೇ ಬಂದಿದ್ದೀವಿ. ಲುಕ್ ಅಟ್ ದೆಮ್. ಎಲ್ಲರೂ ಫಂಕ್ಷನಲ್ಲಿ ಎಷ್ಟು ಬಿಸಿ ಆಗಿದ್ದಾರೆ. ಟೈಮ್ ನೋಡ್ಕೊಂಡು ಕರೆಕ್ಟಾಗಿ ಮಾತಾಡೋಣ. ಡೋಂಟ್ ವೆರಿ, ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಏನ್ ಹ್ಯಾಂಡಲ್ ಮಾಡೋದು? ನೋಡು ಪುಷ್ಪಕ್, ನಾವಿವಾಗ ಅವ್ರ ಅಪ್ಪ ಅಮ್ಮನ ಹತ್ರ ಅವರಿಬ್ರು ಪ್ರೀತಿ ವಿಚಾರನ ಹೇಳಲೇಬೇಕು. ತುಂಬಾ ಒಳ್ಳೆ ಚಾನ್ಸ್ ಇದು. ನಾವೇನಾದ್ರೂ ಇದನ್ನ ಮಿಸ್ ಮಾಡ್ಕೊಂಡ್ರೆ ಈ ರೀತಿ ಮತ್ತೆ ಒಳ್ಳೆ ಚಾನ್ಸ್ ನಮಗ್ ಸಿಗದೇ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ನರ್ತನ, ನೀನ್ ಟೆನ್ಷನ್ ತಗೋಬೇಡ. ಐ ಹ್ಯಾಂಡಲ್ ಇಟ್. ಪುಷ್ಪಕ್, ಯಾವಾಗ ಮಾತಾಡಿದ್ರು ಒಂದೇ ವಿಷಯನೇ ತಾನೇ ಮಾತಾಡೋದು. ಅದಕ್ಕೆ ಯಾಕೆ ನಾವ್ ಇಷ್ಟೊಂದು ಟೈಮ್ ತಗೋಬೇಕು? ಅದು ಅಲ್ದೆ ಮೈನಾ ಈಗ ಅವ್ರ ಅಪ್ಪ ಅಮ್ಮನ ಜೊತೆ ಕ್ಲೋಸ್ ಆಗಿದ್ದಾಳೆ. ಆಲ್ರೆಡಿ ಅವರಿಬ್ರು ಪ್ರೀತಿ ಮಾಡ್ತಿರೋ ವಿಚಾರ ಅವ್ರ ಅಣ್ಣ ಅದಕ್ಕೆಗೂ ಗೊತ್ತಾಗಿದೆ. ತುಂಬಾ ಒಳ್ಳೆ ಟೈಮ್ ಇದು. ಇವಾಗ್ಲೇ ಮಾತಾಡಿ ಮುಗಿಸ್ಬಿಡು ಪುಷ್ಪಕ್, ಲೇಟ್ ಮಾಡ್ಬೇಡ. ನೀನ್ ಹೇಳ್ತಿರೋದು ಕರೆಕ್ಟ್ ಆಗೈತೆ. ಹೋಗಿ ಈಗಲೇ ಮಾತಾಡ್ತೀನಿ. ಅದೆಲ್ಲ ಏನು ಬೇಡ ಸರ್. ಸರ್, ನನಗೆ ಗೊತ್ತು ನೀವಿದೆಲ್ಲ ಮಾಡ್ತಾ ಇರೋದು ನನಗೆ ಒಳ್ಳೇದಾಗ್ಲಿ ಅಂತ. ಅದು ನನಗೆ ಅರ್ಥ ಆಗುತ್ತೆ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆದರೆ ನೀವು ಏನೇ ಮಾಡೋ ಹಾಗಿದ್ರೂ ಮೈನಾನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಯಾಕಂದರೆ ನಾನು ಇಲ್ಲಿಗೆ ಬಂದಾಗ್ಲಿಂದ ಮೈನಾ
ನಾರ್ಮಲ್ ಆಗಿದ್ದಾಳೆ. ಅವಳಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಅಷ್ಟೇ ಅಲ್ಲ ಸರ್, ಕೂಲ್ ಆಗಿ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾಳೆ. ನನಗೆ ಯಾಕೋ ರಾಧಾ ಅವ್ರ ಮದ್ವೆ ಮುಗ್ದಿದ ತಕ್ಷಣನೇ ಮೈನಾ ಮದ್ವೆಗೆ ಓಕೆ ಅಂತಾಳೆ ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ ಸರ್. ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ ಧ್ರುವ. ಎಲ್ಲ ಪಾಸಿಟಿವ್ ಆಗಿ ನಡೀತಿದೆ. ಆ್ಯಂಡ್ ನಾನು ನರ್ತನ ಈಗಷ್ಟೇ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಹೀಗಿರುವಾಗ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ನಾನು ಈಗಲೇ ಹೋಗಿ ಮೈನಾ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಸರ್, ಅದ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್. ನಾವು ಅಂದ್ಕೊಂಡಿರೋ ಹಾಗಾಗಬೇಕು ಅಂದರೆ ಇನ್ನು ಸ್ವಲ್ಪ ಟೈಮ್ ಕೊಡೋ ಅವಶ್ಯಕತೆ ಇದೆ ಸರ್. ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ದಯವಿಟ್ಟು ಇದೊಂದು ವಿಷಯದಲ್ಲಿ ರಾಧಾ ಅವ್ರ ಮದುವೆ ಮುಗಿಯೋ ತನಕ ವೆಯ್ಟ್ ಮಾಡಿ ಸರ್, ಪ್ಲೀಸ್ ಸರ್. ಧ್ರುವ, ಇಲ್ಲಿವರೆಗೂ ನಾನಿನ್ನ ಇಷ್ಟೊಂದು ಕಾನ್ಫಿಡೆಂಟ್ ಆಗಿರೋದು ನೋಡೇ ಇಲ್ಲ. ಆ್ಯಂಡ್ ನೀನು ಮೈನಾನ ಎಷ್ಟು ಪ್ರೀತಿಸ್ತೀಯ ಅನ್ನೋದನ್ನ ನೀನು ಈ ಕಾನ್ಫಿಡೆನ್ಸೇ ಹೇಳ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್, ಬನ್ನಿ ಮ್ಯಾಮ್. ಚೋಟು ಕಾಲ್ಗೆ ಸಿಗ್ತಾನೆ ರೀ. ಏನೇ? ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರು. ಆಯ್ತು, ಮಾತಾಡೋಣ. ಈಗೇನು ಬೀಗ್ರೆ? ಅಲ್ಲ, ಶಾಂತ ಹೇಳ್ತಾ ಇದ್ಲು ಅದೇನೋ ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ರಂತೆ. ಮುತ್ತಣ್ಣವ್ರೆ, ನಿಮ್ ಮಗನ ವಿಚಾರವಾಗಿ ನಾವೇನಾದ್ರೂ ಬಲವಂತ ಮಾಡಿದ್ರಿ ಅಂತ ನಮ್ ಮೇಲ್ ನಿಮ್ಗೇನು ಬೇಸರ ಇಲ್ಲ ತಾನೇ? ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಯಾಕೆಂತಂದ್ರೆ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ನಾನೊಂದ್ಸಲ ವಿಚಾರ ಮಾಡಿ ನಿರ್ಧಾರ ತಗೋತೀವಿ. ಆ ಥರದ್ದೆಲ್ಲ ಏನು ಬೇಸರ ಇಲ್ಲ, ಆ ಥರದ್ದು ಬೇಸರ ಇಲ್ಲ. ನೋಡಿ, ಅದಕ್ಕಿಂತ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಅದಕ್ಕೋಸ್ಕರನೇ ನಿಮ್ಮನ್ನ ಇಲ್ಲಿ ಕರೆದಿದ್ದು. ಅದು ನಮ್ಮ ಕಡೆಯವರಿಂದ ನಿಮ್ಗೇನಾದ್ರು ತೊಂದರೆ ಆಯ್ತಾ? ಅಯ್ಯಯ್ಯೋ, ಹಾಗೇನಿಲ್ಲಮ್ಮ. ಒಂದು ಮುಖ್ಯವಾದ ಒಳ್ಳೆ ಕಾರ್ಯದ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಕರ್ಸಿದ್ವಿ. ಹೇಗಿದ್ರು ನಾವಿಬ್ರು ಒಬ್ರಿಗೊಬ್ರು ಬೀಗ್ರಾಗ್ತಾ ಇದೀವಿ. ನಮ್ ಸಂಬಂಧ ಹೀಗೆ ಗಟ್ಟಿಯಾಗಿರ್ಬೇಕು ಅಂತ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ನಿಮ್ಮನ್ನ ಕರೆದಿದ್ದು. ಅಲ್ಲ, ನೀವೇನೋ ಮುಖ್ಯವಾದ ವಿಚಾರನ ನಮಗೆ ಹೇಳಬೇಕು ಅಂತ ಬಂದಿದ್ದೀರಾ. ಅದಕ್ಕೆ ಯಾಕೆ ಇಷ್ಟೊಂದು ಮುಜುಗರ? ಶುಭ ಸಮಾಚಾರ ಏನೇ ಇದ್ರೂ ಹೇಳಿ, ನಾವೇನೂ ಅನ್ಕೊಳ್ಳಲ್ಲ. ಇದೇ ನೋಡಿ, ನಮಗೆ ನಿಮ್ಮಲ್ಲಿ ಇಷ್ಟ ಆಗೋ ವಿಚಾರ. ಯಾವುದೇ ವಿಷಯನೂ ಮನಸ್ಸಲ್ಲಿ ಇಟ್ಕೊಳ್ಳದೆ ಎಲ್ಲನೂ ಮುಖಾಮುಖಿಯಾಗಿ ಮಾತಾಡಿದಾಗ ಯಾವ ಸಮಸ್ಯೆನೂ ಇರಲ್ಲ ಅಂತ ತಿಳ್ಕೊತೀರಲ್ಲ. ನಿಮ್ಮೀ ಗುಣನೇ ಮತ್ತೆ ಮತ್ತೆ ನಿಮ್ಮ ಸಂಬಂಧನ ಬಯಸ್ಬೇಕು ಅನ್ನೋ ಹಾಗೆ ಮಾಡುತ್ತೆ. ನೀವಿಬ್ರು ಹೇಗಿದ್ದೀರೋ ನಿಮ್ಮಿಬ್ರು ಹೆಣ್ಮಕ್ಳನ್ನು ಹಾಗೆ ಬೆಳೆಸಿದೀರಾ. ನಿಮ್ಮ ಎರಡನೇ ಮಗಳು ಮೈನಾಳ ಸ್ವಭಾವ ಅಂತೂ ನಡತೆ ಅಪ್ಪಟ ಚಿನ್ನ. ನಮಗೆಲ್ಲ ಅವಳು ತುಂಬಾನೇ ಇಷ್ಟ ಆದ್ಲು. ನನಗೆ ಸಂತೋಷ್ ಅಂತ ಒಬ್ಬ ಮಗ ಇದ್ದಾನೆ. ಅವನ್ ಫಾರಿನಲ್ಲಿದ್ದಾನೆ ಅಂತ ಮೊದಲೇ ನಿಮಗೆ ತಿಳಿಸಿದ್ನಲ್ಲ. ಅವನಿಗೆ ರಜಾ ಸಿಗ್ಲಿಲ್ಲ.